ಮೃತರ ಖಾತೆಗೆ 115 ಕೋಟಿ ಜಮೆಯಾಗಿರುವುದು ಸತ್ಯ. ಗೃಹಲಕ್ಷ್ಮಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇಲಾಖೆಯಿಂದ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ವರದಿ ನಿಜ ಅಂತ ಒಪ್ಕೊಂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹೈಕಮಾಂಡ್ ಸೂಚನೆ ಮೇರೆಗೆ ಆಣೆ ಪ್ರಮಾಣಕ್ಕೆ ಕೋಕ್. ವಿಜಯೇಂದ್ರ ಒಬ್ಬರೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ. ಅಡ್ಡ ಮತದಾನಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಎಂದ ಬಿವೈವಿ. ಅಡ್ಡ ಮತದಾನದಿಂದ ಮುಜುಗರ, ಬಿಡದಿ ಟೌನ್ಶಿಪ್ ಹೋರಾಟದ ಮೂಲಕ ಕೌಂಟರ್. ಸಿಎಂ ಡಿಕೆಶಿ ವಿರುದ್ಧ 2 ಕಡೆ ಸಮರಕ್ಕೆ ಬಿಜೆಪಿ ಸಿದ್ಧ. ಹಳೆ ಮೈಸೂರು ಭಾಗದಲ್ಲಿ ರೈತರ ಪರ ನಿಲ್ಲೋಕೆ ಕೇಸರಿ ಪಡೆ ತಯಾರಿ. ನಟಿ ಕೃಷಿ ತಾಪುಂಡಾಗೆ ಗೊತ್ತಾ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಯ ಸೀಕ್ರೆಟ್. ಪತ್ನಿಯ ದೂರಿನ ಆಧಾರದಲ್ಲಿ ತನಿಖೆ. ನಟಿಗೆ ಫಸ್ಟ್ ನೋಟಿಸ್ ನೀಡೋಕೆ ಪೊಲೀಸರ ಸಿದ್ಧತೆ. ವೈಶಾಖ್ ಮೃತದೇಹವನ್ನ ನೇಣಿನಿಂದ ಇಳಿಸಿದ್ದು ನಾನೇ. ವೈಶಾಖ್ ಆತ್ಮಹತ್ಯೆಗೆ ಸಂಬಂಧ ನಿನ್ನೆಯೇ ಕೃಷಿ ಹೇಳಿಕೆ ದಾಖಲು. ನಟಿ ಮೊಬೈಲ್ ಪಡೆದು ಪೊಲೀಸ ಮೆಸೇಜ್ ಕಾಲ್ ಲಿಸ್ಟ್ ಪರಿಶೀಲನೆ. ವೈಶಾಖ್ ಕುಟುಂಬಸ್ಥರಿಂದಾನು ಪ್ರಾಥಮಿಕ ಹೇಳಿಕೆ ದಾಖಲು. ವೈಶಾಖ್ ಆತ್ಮಹತ್ಯೆಯಲ್ಲಿ ನಮಗ್ಯಾವುದೇ ಅನುಮಾನ ಇಲ್ಲ. ಪೊಲೀಸರ ಮುಂದೆ ಹೇಳಿಕೆ ದಾಖಲಿಸಿದ ಮೃತನ ಕುಟುಂಬ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಇಕ್ಕಳ. ಲಂಚ ಪಡೆದ ಬಗ್ಗೆ ಉಲ್ಲೇಖವಿರೋ ಡೈರಿ ಪತ್ತೆ. ಮಂಜುನಾಥನ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ. ನನ್ನನ್ನ ಯಾರೂ ಬಂಧಿಸಿಲ್ಲ, ನಾನು ಯಾವುದೇ ಬಂಧನಕ್ಕೆ ಒಳಪಟ್ಟಿಲ್ಲ. ಬ್ಯಾಂಕ್ನ ದಾಖಲೆ ಪಡೆಯೋಕೆ ಕರ್ಕೊಂಡು ಹೋಗಿದ್ರು ಅಂತ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ಸ್ಪಷ್ಟನೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮ ಬಾರ್. ಸತೀಶ್ ಜಾರಕಿಹೊಳಿ ಸಹೋದರಿ ಹೆಸರಿನಲ್ಲಿ ಕಬಿನಿ ರೆಜೆಂಟಾ ರೆಸಾರ್ಟ್ನಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್. ಕಾಡಂಚಿನ ಪ್ರದೇಶದಲ್ಲಿ ಅನುಮತಿ ಸಿಕ್ಕ ಬಗ್ಗೆಯೇ ಅನುಮಾನ. ಚಲಿಸ್ತಾ ಇದ್ದ ಬೈಕ್ ಮೇಲೆ ಬಿದ್ದ ಮರದ ಕೊಂಬೆ. ಸವಾರನ ತಲೆಗೆ ಗಂಭೀರ ಗಾಯ. ಸಾವು ಬದುಕಿನ ಮಧ್ಯೆ ಹೋರಾಟ. ಬೆಂಗಳೂರಿನ ರಾಜಾಜಿನಗರದ ರಾಮ ಮಂದಿರ ರಸ್ತೆಯ ಬಳಿ ಘಟನೆ. ಜನೌಷಧಿ ಕೇಂದ್ರದಲ್ಲಿ ಪ್ರೈವೇಟ್ ಮೆಡಿಸಿನ್ ಮಾರೋ ಹಾಗಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆ. ಬ್ರಾಂಡೆಡ್ ಮೆಡಿಸಿನ್ಸ್ ಮಾರಾಟದ ವಿರುದ್ಧ ವಿಶೇಷ ಪರಿಶೀಲನೆ. ಮೂವಿಂಗ್ ಹೋಮಿನಿಂದ ಬಿದ್ದ 4 ಮಕ್ಕಳು. ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗೋ ವೆಹಿಕಲ್ನಲ್ಲಿರುವ ಸೇಫ್ಟಿ. ಕೆಆರ್ಪುರಂ ಬಳಿಯ ಗಾಯತ್ರಿ ಲೇಔಟ್ನಲ್ಲಿ ಅವಘಡ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ತ್ರಿವಳಿ ಕೊಲೆ ಕೇಸ್. ನಾಪತ್ತೆಯಾಗಿದ್ದ ಆರೋಪಿ ಕನತ್ ಪಾಂಡಿಚೇರಿಯಲ್ಲೇ ವಶಕ್ಕೆ ಪಡೆದ ಪೊಲೀಸರು. ನಿನ್ನೆ ರಾತ್ರಿ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ಕನತ್ ಪ್ರೇಯಸಿ ಶ್ವೇತಾ ಕೂಡ ಸಿಕ್ಕಿಬಿದ್ದಿದ್ದು ಪಾಂಡಿಚೇರಿಯಲ್ಲೇ. ನನ್ನ ಬಾಯ್ ಫ್ರೆಂಡ್ಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ. ನಾವು ಹೋಗುವಾಗ ಗಲಾಟೆಯಾಗಿ ಆಮೇಲೆ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಅಂತ ಆಡಿದ್ಲು ಡ್ರಾಮಾ. ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡೋಕೆ ಬಂದ ಲೇಡಿ ಪಿಎಸ್ಐಗೆ ಒದ್ದ ಮಹಿಳೆ. ದಾವಣಗೆರೆಯಲ್ಲಿ ಕುಡಿದ ಮತ್ತಿನಲ್ಲಿ ರಂಪಾಟ. ಆರೋಪಿ ಮಹಿಳೆಯನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ ದಾವಣಗೆರೆ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಲೀಸ್ ಹೆಸರಿನಲ್ಲಿ ವೃದ್ಧ ದಂಪತಿಗೆ ಮಕ್ಮಲ್ ಟೋಪಿ. ಮನೆ ಸೀಸ್ ಮಾಡಿ ಹೊರದಬ್ಬಿದ ಬ್ಯಾಂಕ್ ಸಿಬ್ಬಂದಿ. ನ್ಯಾಯ ಕೊಡಿಸಿ, ಇಲ್ಲ ವಿಷ ಕೊಡಿ ಅಂತ ದಂಪತಿ ಅಳಲು. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಭಾರೀ ಗೋಲ್ಮಾಲ್. ಯಡ್ರಾಮಿ ತಾಲೂಕಿನಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಅಕ್ರಮ. 6 ಜನ ನಕಲಿ ಫಲಾನುಭವಿಗಳ ಸೃಷ್ಟಿ. ಕಾವೇರಿ ಕೊಳ್ಳದಲ್ಲಿ ಕೈಕೊಟ್ಟ ಮುಂಗಾರು. ದಿನೇ ದಿನೇ ಕುಸಿತಾ ಇದೆ ಕೆಆರ್ಎಸ್ ನೀರಿನ ಮಟ್ಟ. ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯ ಆತಂಕ. ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅಭಾವ. ಬರಿದಾಗ್ತಾ ಇರೋ ಬಸವಸಾಗರ ಜಲಾಶಯದಿಂದ ಜಲಕ್ಷಾಮದ ಭೀತಿ. ಮಳೆರಾಯನ ಆಗಮನಕ್ಕಾಗಿ ಕಾದು ಕುಳಿತ ಜನ. ಇಂದಿನಿಂದ ಬಿಲ್ಲರಂಗ ಭಾಷಾ ಶೂಟಿಂಗ್ ಶುರು. ಚಿತ್ರೀಕರಣದಲ್ಲಿ ಭಾಗಿಯಾಗಲಿರೋ ಕಿಚ್ಚ ಸುದೀಪ್ 250 ವರ್ಷಗಳ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಕುತೂಹಲ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.